ಮೋಹಿ ಜೀವ ವಿಷಯಾಸಕ್ತ ಜೀವ, ನಿರ್ಮೋಹಿ ಜೀವ ವಿಷಯ ತ್ಯಕ್ತ ಜೀವ. ವಿಷಯಗಳನ್ನು ತ್ಯಾಗ ಮಾಡಿ ವಿಷಯ ವಸ್ತುಗಳನ್ನು ನಾವು ನಮ್ಮ ಜ್ಞಾನದಿಂದ ಕೇವಲ ತಿಳಿಯುವುದನ್ನು ಮತ್ತು ನೋಡುವುದನ್ನು ಮಾಡ್ತೇವೆ ಅಂತಂದರೆ ವಸ್ತುಗಳು ನಮಗೆ ವಿಷಯ ಅಂತ ಅನ್ನಿಸಿಕೊಳ್ಳಲ್ಲ. ವಿಷಯ ಅಂದರೆ ಇಂದ್ರಿಯ ವಿಷಯ. ಇಂದ್ರಿಯ ವಿಷಯಗಳಾಗಿ ನಮ್ಮ ಜ್ಞಾನದ ವಿಷಯವಾಗಿ ಬರುವುದೇ ಇಲ್ಲ. ನಮ್ಮ ಜ್ಞಾನ ಚೇತನ. ವಿಷಯ ವಸ್ತುಗಳು ಚೇತನವೂ ಆಗಿರಬಹುದು, ಅಚೇತನವೂ ಆಗಿರಬಹುದು. ಆದರೆ ನಮಗೆ ಏನಾಗಬೇಕಾಗಿದೆ ಅಂತಂದರೆ, ನಾವು ಚೇತನಿದ್ದೇವೆ, ಚೇತನಾಗಿ ಉಳಿಯೋಣ. ಅಚೇತನದ ಬೆನ್ನಹತ್ತಿ ಅಚೇತನ ಆಗೋದು ಬೇಡ, ಅಚೇತನದಂತೆ ಆಗೋದು ಬೇಡ. ಚೇತನವಾಗಿ ಚೇತನ ದ್ರವ್ಯಗಳ ಬೆನ್ನು ಹತ್ತೋದು ಬೇಡ. ಏಕೆಂದರೆ ಪರರ ಹಿಂದೆ ಇರುವಾಗ ಜೀವ ಪರನಾಗಿ ಪರರ ಬಂಧನದಲ್ಲಿ ಉಳಿತದೆ. ಪರರ ಬಂಧನವನ್ನು ಸ್ವೀಕಾರ ಮಾಡುವಂತಹ ಜೀವ ಸಂಸಾರದಿಂದ ಮುಕ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಪರಚೇತನ ವಸ್ತುಗಳ ಅವಲಂಬನೆ ಏನೋ ಬೇಕು, ಅದಕ್ಕೊಂದು ಮರ್ಯಾದೆ ಇದೆ, ಅದಕ್ಕೊಂದು ಅವಶ್ಯಕವಾಗಿರ್ತಕ್ಕಂತಹ ವಿಷಯನೂ ಇದೆ. ಪರರ ಅವಲಂಬನೆ ಯಾತಕ್ಕೆ ಬೇಕು ಅಂತಂದರೆ, ತಾನು ಸ್ವತಂತ್ರನಾಗಲಿಕ್ಕೆ ಸ್ವಲ್ಪ ಸಮಯ ಪರರ ಅವಲಂಬನೆಯೂ ಕೂಡ ಬೇಕು. ಪರರ ಅವಲಂಬನೆಯನ್ನು ನಾವು ಎಲ್ಲಿ ತನಕ ಮಾಡಿಕೊಳ್ತೇವೆ ಅಂತಂದರೆ, 1ನೇ ಗುಣಸ್ಥಾನದಿಂದ 7ನೆಯ ಗುಣಸ್ಥಾನದವರೆಗೆ ಮಾತ್ರ ಪರರ ಅವಲಂಬನೆಯಿಂದ ಜೀವಿಸ್ತೇವೆ. 7ನೇ ಗುಣಸ್ಥಾನದ ಮುಗಿದ ನಂತರ 7ನೇ ಗುಣಸ್ಥಾನದ ಸೀಮೆಯನ್ನು ನಾವು ದಾಟಿದ ನಂತರ ನಾವು ಸ್ವಾವಲಂಬ ಅವಸ್ಥೆಯನ್ನು ಹೊಂದಿ ಸ್ವಾವಲಂಬಿಗಳಾಗಿ ನಮ್ಮ ಆತ್ಮನಲ್ಲಿದ್ದುಕೊಂಡು ಜ್ಞಾತಾದೃಷ್ಟಾಭಾವದಿಂದ ನಮ್ಮ ಜ್ಞಾನದ ವಿಷಯವಾಗಿ ಬರುವಂತಹ ವಸ್ತುಗಳು, ಬಾಹ್ಯ ವಸ್ತುಗಳು, ಚೇತನ ವಸ್ತುಗಳು, ಅಚೇತನ ವಸ್ತುಗಳು, ಇವೆಲ್ಲ ನಮ್ಮ ಜ್ಞಾನದ ವಿಷಯ ಆಗಿ ಬಂದು ಅವು ಜ್ಞೇಯ ಪದಾರ್ಥಗಳಾಗಿ ಕೇವಲ ಜ್ಞಾತ ದೃಷ್ಟ ಭಾವದ ವಿಷಯಗಳಾಗಿ ನಮ್ಮ ಜ್ಞಾನಕ್ಕೆ ರಾಗ ಮತ್ತು ದ್ವೇಷವನ್ನುಂಟು ಮಾಡದೆ ಕೇವಲ ಜ್ಞಾನದಲ್ಲಿ ಹೊಳೆಯುವಂತೆ ವಸ್ತುಗಳು ಕೇವಲ ಹೊಳೆಯುವ ಕಾರ್ಯವನ್ನು ಮಾಡ್ತವೆ. ಆದರೆ ಆತ್ಮ ಅವುಗಳ ಹಿಂದೆ ಇರುವುದಿಲ್ಲ, ಅವುಗಳನ್ನು ಅವಲಂಬಿಸಿರಲ್ಲ. ವಸ್ತುಗಳೇ ಜ್ಞಾನದ ಕಡೆಗೆ ಬರಬೇಕೇ ವಿನಃ ಜ್ಞಾನ ವಸ್ತುಗಳ ಕಡೆಗೆ ಹೋಗಬಾರದು. ಕಣ್ಮುಚ್ಚಿ ಕುಳಿತುಕೊಂಡಾಗ ಯಾವ ವಸ್ತುವನ್ನು ನಾವು ನೆನಪಿನಲ್ಲಿ ತಕ್ಕೊಳ್ತೀವಿ, ನೆನಪಿನಲ್ಲಿ ತಕ್ಕೊಳ್ಳುವಾಗ ಏನಾಗ್ತದೆ, ನಾವು ಕೃತಕವಾಗಿ ಆ ವಸ್ತು ಎಲ್ಲಿದೆ, ಈ ಥರ ಆ ವಸ್ತು ಎಲ್ಲಿ ಹೋಯಿತು, ಈ ಥರದಿಂದ ನಾವು ವಸ್ತುವನ್ನು ಹುಡುಕಲಿಕ್ಕೆ ಹೋಗ್ತೀವಿ. ಧ್ಯಾನ ಮಾಡುವಾಗ, ಸಾಮಾಯಿಕ ಮಾಡುವಾಗ ನಮ್ಮ ಜ್ಞಾನ ಹೇಗೆ ಇರಬೇಕು ಅಂತಂದರೆ, ಕೃತಕವಾಗಿರಬಾರದು. ನಮ್ಮ ಜ್ಞಾನೋಪಯೋಗ ನಮ್ಮಲ್ಲಿ ಉಳಿದುಕೊಂಡಿರಬೇಕು. ಅದರ ಉಪಯೋಗವನ್ನು ನಾನು ಪರರಲ್ಲಿ ಕೊಂಡೊಯ್ತೇನೆ ಅಂತಕ್ಕಂತಹ ಪರಿಸ್ಥಿತಿ ಇರಬಾರದು. ಜ್ಞಾನ ಮಾರ್ಗನೆಯನ್ನು
ಕಲಿಯುವುದರ ಫಲ, ಜ್ಞಾನ ಮಾರ್ಗಣೆಯನ್ನು ತಿಳಿದುಕೊಳ್ಳುವುದರ ಲಾಭ ನಮ್ಮ ಬದುಕಿನಲ್ಲಿ ಏನಿದೆ ಅಂತಂದರೆ, ನಮ್ಮ ಜ್ಞಾನವನ್ನು ಕೃತಕ ಅವಸ್ಥೆಯಿಂದ ದೂರಗೊಳಿಸಿ ನೈಸರ್ಗಿಕ ಅವಸ್ಥೆಗೆ ಕೊಂಡೊಯ್ಯುವುದೇ ಅದರ ಫಲ. ಜ್ಞಾನವನ್ನು ನೈಸರ್ಗಿಕ ಅವಸ್ಥೆಗೆ ಕೊಂಡೊಯ್ಯೋದು ಯಾವ ಥರದಲ್ಲಿ? ಕೇವಲಿ ಭಗವಂತರು ತಮ್ಮ ಜ್ಞಾನದಲ್ಲಿ ಕೇವಲ ಜ್ಞಾನೋಪಯೋಗದಿಂದ ವಸ್ತುಗಳನ್ನು ನೋಡುವ ಪ್ರಯತ್ನವನ್ನು ಮಾಡೋಲ್ಲ. ವಸ್ತುಗಳೇ ಆ ಜ್ಞಾನದಲ್ಲಿ ಹೊಳಿತವೆ, ಪ್ರತಿಬಿಂಬಿತವಾಗಿ ಜ್ಞಾನದ ವಿಷಯವಾಗಿ ಗೇಯ ಪದಾರ್ಥಗಳ ಮೂಲಕ, ಗೇಯ ಪದಾರ್ಥಗಳ ರೂಪದಲ್ಲಿ ಅವು ಜ್ಞಾನದ ವಿಷಯವಾಗಿ ಸ್ವತಃ ತಾವೇ ಬರ್ತವೆ ವಿನಃ ಕೇವಲ ಜ್ಞಾನಿಗಳು ಆ ಪದಾರ್ಥಗಳನ್ನು ನೋಡುವ ಪ್ರಯತ್ನವನ್ನು ಮಾಡೋಲ್ಲ. ಇದು ಕೇವಲ ಜ್ಞಾನ. ಕೇವಲ ಜ್ಞಾನ ಯಾವಾಗಲೂ ನೈಸರ್ಗಿಕವಾಗಿ ಇರುವಂತಹ ಜ್ಞಾನ. ಅದಕ್ಕಾಗಿ ಆ ಜ್ಞಾನದ ಹೆಸರು ಸ್ವಭಾವ ಜ್ಞಾನ ಅಂತ ಹೇಳಿದರು. ಸ್ವಭಾವ ಅಂದರೆ ಸ್ವಾಭಾವಿಕ, ಸ್ವಾಭಾವಿಕವಾಗಿ ಇರುವಂತಹ ಜ್ಞಾನ, ಯಾವಾಗಲೂ ಸ್ವಭಾವ ರೂಪದಲ್ಲಿ ಇರುವಂತಹ ಜ್ಞಾನ, ವಿಭಾವದಲ್ಲಿ ಹೋಗುವಂತಹ ಜ್ಞಾನ ಅಲ್ಲ. ಕೃತಕವಾಗಿ ಪರವಸ್ತುಗಳ ಬೆನ್ನು ಹತ್ತಿ ಅವುಗಳನ್ನು ನೋಡುವ ಪ್ರಯತ್ನವನ್ನು ಮಾಡುವಂತಹ ಜ್ಞಾನ ಅಲ್ಲ. ನಮ್ಮ ಜ್ಞಾನ ನೋಡುವ ಪ್ರಯತ್ನ ಮಾಡುತ್ತೆ. ಕೇವಲಿಗಳ ಜ್ಞಾನ ನೋಡುವ ಪ್ರಯತ್ನ ಮಾಡೋಲ್ಲ. ಆದರೆ ಜಗತ್ತಿನ ವಸ್ತುಗಳೆಲ್ಲ ತಾವೇ ಸ್ವತಃ ಆ ಕೇವಲ ಜ್ಞಾನದ ವಿಶಾಲ ಸಮುದ್ರದಂತೆ ಇರುವಂತಹ, ದರ್ಪಣದಂತೆ ಇರುವಂತಹ ಆ ಜ್ಞಾನದಲ್ಲಿ ಜಗತ್ತಿನ ವಸ್ತುಗಳೆಲ್ಲ ಹೊಳಿತವೆ. ಯಾವುದರಲ್ಲಿ? ಆ ಯಾವ ಜ್ಞಾನಶಕ್ತಿಯಲ್ಲಿ, ಆ ಯಾವ ಆತ್ಮನ ದಿವ್ಯ ಜ್ಞಾನದಲ್ಲಿ ನೈಸರ್ಗಿಕವಾಗಿ ವಸ್ತುಗಳ ಹೊಳೆಯುವಂತಹ ಪರಿಸ್ಥಿತಿ ಇದೆಯೋ ಅದರ ಹೆಸರು ಕೇವಲ ಜ್ಞಾನ. ಈ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳುವುದೇ ನಮ್ಮ ಗುರಿ. ಆ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳುವ ತನಕ ನಾವು ನಮ್ಮ ಜ್ಞಾನವನ್ನು ಹೇಗೆ ನಮ್ಮ ಕೈಯಲ್ಲಿಟ್ಟುಕೊಳ್ಳಬೇಕು, ಯಾವ ಥರದಲ್ಲಿಟ್ಟುಕೊಳ್ಳಬೇಕು, ಅದರ ಸ್ವರೂಪ ಹೇಗಿರಬೇಕು ಅನ್ನುವಂಥ ವಿಷಯಗಳನ್ನು ತಿಳಿದುಕೊಳ್ಳುವುದು ಅತಿ ಮುಖ್ಯ. ವ್ರತಿಗಳಿಗೆ ಸಾಮಾಯಿಕ ಮಾಡಬೇಕು ಅಂತ ಹೇಳಿದರು. ವ್ರತಿಗಳಿಗೆ ಆತ್ಮಧ್ಯಾನ ಮಾಡಬೇಕು ಅಂತ ಹೇಳಿದರು. ಸಾಮಾಯಿಕವನ್ನು ಮಾಡಬೇಕು ಅಂತಂದರೆ ಏನು ಮಾಡೋದು ಗೊತ್ತಿಲ್ಲ. ಧ್ಯಾನವನ್ನು ಮಾಡಬೇಕು ಅಂತಂದರೆ ಯಾವುದರ ಧ್ಯಾನ ಮಾಡಬೇಕು ಅದು ಗೊತ್ತಿಲ್ಲ. ಸಾಮಾಯಿಕ ಮಾಡು ಅಂದ ತಕ್ಷಣ ನಾವು 108 ನಮೋಕಾರ ಮಂತ್ರ ಜಪ ಮಾಡಿ ಸಾಮಾಯಿಕವನ್ನು ಪೂರ್ಣ ಮಾಡ್ತೇವೆ. ಆದರೆ ಇದು ಸಾಮಾಯಿಕ ಅಲ್ಲ. ನಮೋಕಾರ ಮಂತ್ರದಲ್ಲಿ ನಾವು ಜಪಿಸುವಂತಹ ಪಂಚಪರಮಿಷ್ಠಿಗಳು ಪರಚೇತನ ವಸ್ತುಗಳು ಅಥವಾ ಸ್ವಚೇತನ ವಸ್ತುಗಳು. ಪರಚೇತನ ವಸ್ತುಗಳನ್ನು ಜಪ ಮಾಡ್ತಾ ಕೂತ್ಕೊಂಡವರಿಗೆ ಮೋಕ್ಷ ಇಲ್ಲ. ಪರಚೇತನ ವಸ್ತುಗಳು ಶುದ್ಧ ವಸ್ತುಗಳು, ಸಂಯಮದ ವಸ್ತುಗಳು, ಇವು ಆಯತನಗಳು. ಆಯತನವನ್ನು ಧ್ಯಾನಿಸುವುದು ಕೂಡ ಅಗತ್ಯ. ಆದರೆ ಇದು ಕೇವಲ ಒಂದು ಭೂಮಿಕಾ ಸ್ವರೂಪದಿಂದ ಇದೆ. ಅದು ಸಾಮಾಯಿಕದ ನಿಜವಾದ ಸ್ವರೂಪ ಅಲ್ಲ. ನಾವು ನಮ್ಮ ಕಡೆಗೆ, ನಮ್ಮ ಚೇತನ ವಸ್ತುವಿನ ಕಡೆಗೆ ಜ್ಞಾನೋಪಯೋಗವನ್ನು ಜ್ಞಾನೋಪಯೋಗದಲ್ಲಿಯೇ ಇಟ್ಟುಕೊಂಡು ನಾವು ನಮ್ಮನ್ನು ಧ್ಯಾನ ಮಾಡುವುದಕ್ಕೋಸ್ಕರ ಪ್ರಾರಂಭದಲ್ಲಿ ಪರರ ಅವಲಂಬನೆ ಇದೆ ಅಂತ ಹೇಳಿದರು. ಆದರೆ ಅದೇ ಸಾಮಾಯಿಕ ಇದೆ ಅಂತ ಹೇಳಿಲ್ಲ. ಸ್ವಾವಲಂಬನೆಯೇ ನಿಜವಾದ ಸಾಮಾಯಿಕ. ಪರಾವಲಂಬನೆ ಅದು ನಿಜವಾದ ಸಾಮಾಯಿಕದ ಒಂದು ಸಾಧನ ಮಾತ್ರ. ಪಂಚಪರಮೇಷ್ಠಿಗಳನ್ನು ನೆನಪು ಮಾಡಿಕೊಂಡು ಅವರಲ್ಲಿ ಮನಸ್ಸನ್ನು ತೊಡಗಿಡಿಸುವುದು ಇದು ಯಾವುದಕ್ಕಾಗಿ ಅಂತಂದರೆ, ಇದು ಯಾವುದಕ್ಕೋಸ್ಕರ ಅಂತಂದರೆ, ನಮ್ಮ ಮನಸ್ಸು ಇಂದ್ರಿಯ ವಿಷಯಗಳಲ್ಲಿ ಹೋಗಬಾರದು,
ನಮ್ಮ ಮನಸ್ಸು ಅನಾಯತನಗಳಲ್ಲಿ ಹೋಗಬಾರದು. ನಮ್ಮ ಮನಸ್ಸು ಪರಚೇತನ ಅಚೇತನ ವಸ್ತುಗಳಲ್ಲಿ ಹೋಗಿ ತಾನು ಅಶುದ್ಧನಾಗಬಾರದು, ಚಂಚಲ ಅವಸ್ಥೆಯನ್ನು ಹೊಂದಬಾರದು ಅನ್ನುವ ದೃಷ್ಟಿಯಿಂದ ಆ ಎಲ್ಲ ಬಾಹ್ಯ ಜಗತ್ತನ್ನು ಮರೆಯುವುದಕ್ಕಾಗಿ ಪಂಚಪರಮಿಷ್ಠಿಗಳನ್ನು ಪ್ರಾರಂಭದ ಅವಸ್ಥೆಯಲ್ಲಿ ಆಯತನ ಅಂತ ಹೇಳಿದರು. ಪ್ರಾರಂಭಿಕ ಅವಸ್ಥೆಯಲ್ಲಿ ಆಯತನಗಳ ಅವಲಂಬನೆ ಅವಶ್ಯಕ. ಆದರೆ ಆ ಪಂಚಪರಮಿಷ್ಠಿಗಳನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ಕೇವಲ ಜ್ಞಾನ ಆಗೋದು ಕಷ್ಟ. ಹಿಂದೆಂದೂ ಆಗಿಲ್ಲ, ಮುಂದೆಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಆಗಿಲ್ಲ. ತನ್ನ ಆತ್ಮನ ಶಕ್ತಿಯನ್ನು, ತನ್ನ ಜ್ಞಾನೋಪಯೋಗದ ಶಕ್ತಿಯನ್ನು ತನ್ನಲ್ಲಿರಿಸಿಕೊಂಡು ಪರವಸ್ತುಗಳು ತಾವೇ ಸ್ವತಃ ಇದರಲ್ಲಿ ಪ್ರತಿಬಿಂಬಿತವಾಗುವಂತೆ ಮಾಡಿಕೊಂಡಂಥ ಆತ್ಮರಿಗೆ ಕೇವಲ ಜ್ಞಾನ ಆಗಿದೆ ವಿನಃ ಕೇವಲ ಜ್ಞಾನ ಪರರಲ್ಲಿ ಉಪಯೋಗವನ್ನು ಕೊಂಡೊಯ್ಯುವಂಥವರಿಗೆ ಆಗಿಲ್ಲ. ಪರ ವಸ್ತುಗಳಲ್ಲಿ ಜ್ಞಾನೋಪಯೋಗವನ್ನು ಕೊಂಡೊಯ್ಯತಕ್ಕಂಥವರಿಗೆ ಕೇವಲ ಜ್ಞಾನ ಆಗಿಲ್ಲ, ಆಗಲಿಕ್ಕೂ ಸಾಧ್ಯ ಇಲ್ಲ.